ಅಂದರೆ ಇವತ್ತು ನಮ್ಮೆಲ್ಲರ ಕಾರ್ಯಕರ್ತರ ಒಂದು ಸಂಘಟನಾತ್ಮಕವಾಗಿ ದೂರದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆ ಬಂದಿದ್ದಾರೆ. ನಾವು ನೀವೆಲ್ಲ ನೋಡ್ಬೋದು, ಎಂಥವರು ಸಹ ಒಂದು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಸಭೆಯಲ್ಲಿ ಒಂದು ವ್ಯತಿರಿಕ್ತವಾದ ಒಂದು ಚರ್ಚೆಗೆ ಕಾರಣವಾದಂಥ ಮಾತುಗಳನ್ನ ಆಡ್ತಾರೆ. ಆದರೆ ಬಹುತೇಕ ಯಾವುದೇ ಸಭೆಯಲ್ಲಿ ಎಂಥ ಸಂದರ್ಭದಲ್ಲೂ ಸಹ ಚರ್ಚೆಗೆ, ಕಾಂಟ್ರವರ್ಸಿಗೆ, ಸಂಘರ್ಷಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಒಂದೇ ಒಂದು ಮಾತನ್ನು ಸಹ ನಿಖಿಲರವರು ಆಡಿಲ್ಲ. ಯಾಕೆ ಅಂತಂದರೆ ಅವರು ಒಂದು ದಿಟ್ಟ ಹೆಜ್ಜೆಯನ್ನು ತುಂಬ ಸೂಕ್ಷ್ಮವಾಗಿ ತಮ್ಮೆಲ್ಲರ ಒಂದು ವಿಶ್ವಾಸದೊಂದಿಗೆ ಒಂದು ರಾಜ್ಯ ಕಟ್ಟೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ನಂತರ ನಿಮಗೆಲ್ಲ ಗೊತ್ತು, ಇವತ್ತು ಕುಮಾರಣ್ಣ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆದ ಅಭ್ಯರ್ಥಿಯಾಗಿ ಅವ್ರಿಗೆ ಮನಸ್ಸಿರಲಿಲ್ಲ. 8 ಕ್ಷೇತ್ರಗಳ ಮುಖಂಡರುಗಳು ನಮ್ಮ ನೊಡಗೂಡಿ ನೀವೇನೇ ಬರಬೇಕು ಅಂತ ನಿಖಿಲನವರು ಕೇಳಿದ್ವಿ. ನಾವು ಯಾವುದೇ ಕಾರಣಕ್ಕೂ ಬರಲ್ಲ, ನೀವು ಬೇರೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಒಬ್ಬರು ಅಭ್ಯರ್ಥಿ ಉಳಿಕೊಳ್ಳಿ ಅಂದ್ಬಿಟ್ಟು ಯಾವುದೇ ನಮ್ಮ ಏನೇ ಮನವೊಲಿಸೋರು ಸಹ ಅವರು ಒಪ್ಪಲಿಲ್ಲ. ಅಂತಿಮವಾಗಿ ಕುಮಾರಣ್ಣನ ಕಣಕ್ಕೆ ಇಳಿಸಿದಂಥ ಪ್ರಸಂಗ ತಮಗೆಲ್ಲ ಗೊತ್ತು. ಇಳಿಸಾದ್ಮೇಲೆ ನಿರೀಕ್ಷೆಗೆ ಮೀರಿದಂಥ ಓಟನ್ನು ಕೊಟ್ಟು ಅತ್ಯಂತ ಹೆಚ್ಚು ಬಹುಮತದ ಅಂತರದಿಂದ ಕುಮಾರಣ್ಣನ ಗೆಲ್ಲಿಸ್ಕೊಳ್ಸಿದ್ವಿ. ಅಂಥ ಸಂದರ್ಭದಲ್ಲಿ ಪುಣ್ಯಾತ್ಮ ನಮ್ಮ ರಾಷ್ಟ್ರದ ಧೀಮಂತ ನಾಯಕ, ಗೌರವಾನ್ವಿತ ಪ್ರಧಾನಮಂತ್ರಿಗಳಂಥ ಮೋದಿಜಿಯವರು ಒಬ್ಬ ಉತ್ತಮ ಆಡಳಿತಗಾರನ ಮಗ, ಮಾಜಿ ಪ್ರಧಾನಿಯ ಮಗ, ಅವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಆಡಳಿತ ಮಾಡಿದಂಥ ಮಹಾನ್ ವ್ಯಕ್ತಿಯ ಮಗ, ಕರ್ನಾಟಕದಲ್ಲೂ ಸಹ ಮುಖ್ಯಮಂತ್ರಿಯಾಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ರೈತ ಪರ ಕಾಳಜಿ ಇರೋರು ಅಂತ ಅವ್ರನ್ನ ಗುರುತಿಸಿ, ಜೊತೆಗೆ ಈ ಭಾಗದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವಿಗೆ ಸಹಕಾರಿಯಾದಂಥ ಮಹಾನ್ ನಾಯಕನಿಗೆ ಒಂದು ಸ್ಥಾನ ಕೊಡಬೇಕು ಅಂತ ನಾವು ನಿರೀಕ್ಷೆಗೆ ಮೀರಿದಂಥ ಒಂದು ಖಾತೆಯನ್ನು ಕೊಟ್ಟು, ಜೊತೆಗೆ ತಮ್ಮ ನೀತಿ ಆಯೋಗ ಮತ್ತು ಸಚಿವ ಸಂಪುಟದ ಆರ್ಥಿಕ ಸಮಿತಿಯ ಸದಸ್ಯನಾಗಿ ಮಾಡಿಕೊಂಡು ಒಂದು ಉತ್ತಮ ಸ್ಥಾನಮಾನ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಅದನ್ನು ಅವ್ರಿಗೆ ಇವರ ವ್ಯಕ್ತಿತ್ವ, ಇವರ ನಡವಳಿಕೆ, ಇವ್ರದ್ದು ಆಡಳಿತ ವೈಖರಿ ಗೊತ್ತಿರೋದ್ರಿಂದ ಅವರು ತುಂಬ ಗೌರವಿತವಾಗಿ ನಡೆಸ್ಕೊಂಡಂಥ ಪ್ರಸಂಗ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಬಂಧುಗಳೇ, ಇವತ್ತು ಕುಮಾರಣ್ಣವರು ಕೇಂದ್ರಕ್ಕೆ ಮಂತ್ರಿಯಾಗಿ ಹೋಗಿದ್ದಾರೆ. ಅವರು ಹೋದ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಒಂದು ಹೊಗೆ ಸೊಪ್ಪಿನ ರೇಟ್ ಬಿದ್ದೋಗಿತ್ತು. ಹೊಗೆ ಸೊಪ್ಪಿನ ರೇಟ್ಗೆ ಬೆಂಬಲ ಬೆಲೆ ಕೊಡೋದ್ರ ಮುಖಾಂತರ ರೈತರ ಒಂದು ಸಂಕಷ್ಟಕ್ಕೆ ಧಾವಿಸಿದ್ರು. ಜೊತೆಗೆ ಇನಿಷಿಯಲ್ ಸ್ಟೇಜಲ್ಲಿ ಹೋದ ಸಂದರ್ಭದಲ್ಲಿ ಕೊಬ್ಬರಿ ಬೆಲೆ ತುಂಬ ಕಮ್ಮಿ ಆಗೋಗಿತ್ತು. ಅಂಥ ಸಂದರ್ಭದಲ್ಲೂ ಸಹ ನಾಫೆಡ್ ಮುಖಾಂತರ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಯಾವ ಸಹಕಾರ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ರೈತರಿಗೆ ಸಂಕಷ್ಟಕ್ಕೆ ಬಂದರು. ಇವತ್ತಿನ ದಿನಗಳಲ್ಲಿ ರಾಜ್ಯದ ರೈತರ ಮಾವು ಬೆಲೆ ಸಂಪೂರ್ಣವಾಗಿ ಕುಸಿತ ಆಗಿದೆ. ಅಂಥ ಸಂದರ್ಭದಲ್ಲೂ ಸಹ ಮಾವು ಬೆಲೆ ಅಂತ ರೈತರಿಗೆ ಸಪೋರ್ಟಿವ್ ಪ್ರೈಸ್ ಕೊಡೋದ್ರ ಮುಖಾಂತರ ಅವರ ಸಂಕಷ್ಟಕ್ಕೆ ಧಾವಿಸಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು ನಮ್ಮ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲಿ ಬಹುತೇಕ ವೈಜಾಗ್ ಕಂಪ್ನಿ ಅಂತ ಒಂದು ಒಳ್ಳೆ ಕಂಪ್ನಿ, ಆ ಕಂಪ್ನಿನ 30 ಲಕ್ಷ ರೂಗಳಿಗೆ ಆ ಕಂಪ್ನಿನ ಮಾರಾಟ ಮಾಡುವಂಥ ಒಂದು ಪ್ಲಾನ್ ಆಗಿತ್ತು. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಿ ಅಧಿಕಾರಿಗಳು ಕರೆಸಿ ಮಾತಾಡೋ ಸಂದರ್ಭದಲ್ಲಿ ಆ ಕಂಪ್ನಿಯ ವಹಿವಾಟು 3 ಲಕ್ಷ ಕೋಟಿ ಆಸ್ತಿ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಯಾಕೆ ಮಾರಬೇಕು ಅಂದ್ಬಿಟ್ಟು ಸುಮಾರು 14 ರಿಂದ 15 ಲಕ್ಷ ಕೋಟಿಯನ್ನು ಆ ಒಂದು ಕಂಪ್ನಿ ಕೊಟ್ಟು ಆ ಕಂಪ್ನಿನ ಜೀರ್ಣೋದ್ಧಾರಕ್ಕೆ ಪುನಶ್ಚೇತನಗೊಳಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಅದರ ಫಲವಾಗಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಸುಮಾರು 2-3 ಕಿಲೋಮೀಟರ್ಗಳು ನಿಂತು ಕುಮಾರಣ್ಣಗೆ ಸನ್ಮಾನ ಮಾಡುವಂಥ ಪ್ರಸಂಗ ನಡೀತು. ಇವತ್ತು ಕುಮಾರಣ್ಣನ ಭಾವಚಿತ್ರಗಳಿಗೆ ಹಾಲಿನ ಅಭಿಷೇಕ ಮಾಡೋದ್ರ ಮುಖಾಂತರ ಅವರು ನಮಗೆ ಆ ಭಾಗದ ಸಂಪೂರ್ಣ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ, ನಿರುದ್ಯೋಗ ಸಮಸ್ಯೆಗೆ ಸ್ಪಂದಿಸಿದಂಥ ನಾಯಕನಿಗೆ ಅಪೂರ್ವವಾದ ಒಂದು ಬೆಂಬಲವನ್ನು, ಸಹಕಾರವನ್ನು ನೀಡ್ಕೊಳ್ತಿದ್ದಾರೆ. ಜೊತೆಗೆ ಕುಮಾರಣ್ಣನ ಭಾವಚಿತ್ರವನ್ನು ಪ್ರತಿ ಮನೆಯಲ್ಲೂ ನೋಡಿಕೊಂಡು ಪೂಜೆ ಮಾಡಿದಂಥ ಪ್ರಸಂಗ ನಮ್ಮ ಕಣ್ಣೆರಗಿದೆ. ಯಾತಕ್ಕೆ ಈ ಮಾತು ಹೇಳಿದೆ ಅಂತಂದರೆ, ಇವತ್ತು ಕುಮಾರಣ್ಣವರು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಮೇಲೆ ಮೊಟ್ಟ ಮೊದಲನೇದಾಗಿ HMT ಕಾರ್ಖಾನೆಯ ಒಂದು ಪುನಶ್ಚೇತನಕ್ಕೆ ಒಂದು ಪ್ರಯತ್ನ ಪಟ್ಟರು. ಸುಮಾರು 6 ರಿಂದ 7 ಲಕ್ಷ
ಕೋಟಿನ 6ರಿಂದ 7,000 ಕೋಟಿನ ಒಂದು ಹೂಡಿಕೆ ಮಾಡಿ ಒಂದು ಪುನಶ್ಚೇತನ ಮಾಡಬೇಕು ಅಂತ. HMT ಕಾರ್ಖಾನೆ ತಮಗೆಲ್ಲ ಗೊತ್ತಿದೆ. ಒಂದು ಗುಂಪಿನಿಂದ ಹಿಡಿದು HMT ಅಂದರೆ ಬರೀ ವಾಚ್ ಅಷ್ಟೇ ಅಲ್ಲ, ಹಿಂದೂಸ್ತಾನ್ ಹೆವಿ ಮಿಷನ್ ಟೂಲ್ಸ್ ಒಂದು ಒಳ್ಳೆ ಕಂಪ್ನಿ. ಆ ಕಂಪ್ನಿನಲ್ಲಿ ಗುಂಡ್ಸೂಜಿಯಿಂದ ಹಿಡಿದು ದೊಡ್ಡ ಬೃಹತ್ ಗಾತ್ರದ ಮಿಲಿಟರಿಗೆ ಬಳಸುವಂಥ ಉಪಕರಣಗಳು ಸಹ ತಯಾರಿಸುವಂಥ ಒಂದು ದೊಡ್ಡ ಕಂಪ್ನಿ. ಆ ಕಂಪ್ನಿಗೆ ಕುಮಾರಣ್ಣವರು ಪುನಶ್ಚೇತನ ಮಾಡಲಿ ಅಂತ ಹೇಳಲಿಕ್ಕೆ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತು, ಅಲ್ಲಿ ತನಕ ಅದು ಫಾರೆಸ್ಟ್ ಆಗಿರಲಿಲ್ಲ. ಕುಮಾರಣ್ಣವರು ಯಾವಾಗ ಆ ಕಂಪ್ನಿನ ತಗೊಂಡು ಪುನಶ್ಚೇತನ ಮಾಡ್ತೀವಿ ಅಂತ ಹೇಳಿದ್ರು, ಅಂಥ ಸಂದರ್ಭದಲ್ಲಿ ಸರ್ಕಾರ ಇಲ್ಲ ಅದು ಫಾರೆಸ್ಟ್ ಆಗಿದೆ, ಫಾರೆಸ್ಟ್ ಜಮೀನನ್ನ ವಾಪಸ್ ಕೊಡಿ ಅನ್ನೋ ಮಾತನ್ನು ಹೇಳ್ತು. ಯಾತಕ್ಕೆ ಮಾತು ಹೇಳ್ತು ಅಂದರೆ ತಮಗೆಲ್ಲ ಗೊತ್ತಿದೆ. ಒಂದು ವೇಳೆ ಕುಮಾರಣ್ಣನವರು ಆ ಕಾರ್ಯಕ್ರಮವನ್ನು ಎತ್ಕೊಂಡು ಕೈಗೆತ್ಕೊಂಡು ಮಾಡಿದ್ರೆ ಹೆಸರು ಅವರು ಬರುತ್ತೆ, ನಮ್ಮ ರಾಜ್ಯಕ್ಕೆ ಸರ್ಕಾರಕ್ಕೆ ಸಗಳಿ ನೀರು ಹಾಕ್ದಂಗಾಗುತ್ತೆ ಮುಖಕ್ಕೆ ಅನ್ನೋ ದೃಷ್ಟಿಯಿಂದ ಅವರು ಅದಕ್ಕೆ ಸಹಕಾರ ಕೊಡಲಿಲ್ಲ. ಅದಷ್ಟೇ ಅಲ್ಲ, ಇವತ್ತು ಭದ್ರಾವತಿ VSI ಇಂಡಸ್ಟ್ರಿಗೂ ಸಹ ಒಂದು ಅತ್ಯಂತ ಹೆಚ್ಚಿನ ಆರ್ಥಿಕ ಸಹಾಯ ಮಾಡಿಕೊಡೋದ್ರ ಮುಖಾಂತರ ಆ ಒಂದು ಇಂಡಸ್ಟ್ರಿಗೆ ಪುನಶ್ಚೇತನ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ರಾಜ್ಯ ಸರ್ಕಾರವನ್ನು ಒಬ್ಬ ವಿರೋಧ ಪಕ್ಷ ಶಾಸಕನಾಗಿ ಪ್ರಶ್ನೆ ಮಾಡೋದಿಷ್ಟೇ, ಇವತ್ತು ಅಂತ ಉತ್ತಮವಾದ ಖಾತೆ ಕೊಟ್ಟಂಥ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಂದ ಉತ್ತಮವಾದ ಕೆಲಸ ಖಾತೆ ಕೊಟ್ಟು ನಮ್ಮ ರಾಜ್ಯದ ಧೀಮಂತ ನಾಯಕರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅನೇಕ ಕಾರ್ಖಾನೆಗಳನ್ನ ಇಂಡಸ್ಟ್ರಿಗಳನ್ನ ನಮ್ಮ ರಾಜ್ಯಕ್ಕೆ ಅವರಿಂದ ಪಡ್ಕೊಂಡು ಆರ್ಥಿಕವಾಗಿ ಹೂಡಿಕೆ ಮಾಡೋದ್ರ ಮುಖಾಂತರ ಇಂಡಸ್ಟ್ರಿ ಮಾಡಿಕೊಂಡು ನಮ್ಮ ರಾಜ್ಯದಲ್ಲಿರುವಂಥ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ. ಆದರೆ ನೀವು ಜಲಸ್ಗೋಸ್ಕರ ಹೊಟ್ಟೆವರಿಗೋಸ್ಕರ ನೀವು ಅವರ ಒಂದು ಸೇವೆಯನ್ನು ಅವರ ಒಂದು ಕಾರ್ಯವನ್ನು ಬಳಸ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇದೆ. ಮೊನ್ನೆ ನಿಖಿಲ್ ಅವರು ಮಾತಾಡ್ತಾ ನಾಗಮಂಗಲದಲ್ಲಿ ಹೇಳಿದ್ರು, ಸುಮ್ಮನೆ ಯಾಕೆ ಹಿಂದೆ ಮಾತಾಡ್ತೀರಿ, ನಮಗೆ ಅಭಿವೃದ್ಧಿ ಮಾಡೋದು ಗೊತ್ತಿದೆ, ಯಾವುದೇ ಒಂದು ತಾಲೂಕು ಮಟ್ಟದ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿ. ನಮ್ಮ 8 ತಾಲೂಕಿನಲ್ಲೂ ಸಹ ಭೂಮಿ ಮತ್ತು ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ಎಲ್ಲ ತಾಲೂಕಿನಲ್ಲೂ ಸಹ ಇಂಡಸ್ಟ್ರಿ ಮಾಡೋದ್ರ ಮುಖಾಂತರ ಆ ಭಾಗದ ನಿರುದ್ಯೋಗ ಯುವಕರಿಗೆ ಒಂದು ಉದ್ಯೋಗ ಕೊಡಿಸೋ ಕೆಲಸ ಮಾಡ್ತೀವಿ ಅಂತ ಮಾತು ಹೇಳಿದ್ರು. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಚನ್ನರಾಯಪಟ್ಟಣ ಕೇರ್ಪೇಟೆ ಬಾರ್ಡ್ರಲ್ಲಿ ಸುಮಾರು 600-700 ಎಕರೆನಲ್ಲಿ ಇಂಡಸ್ಟ್ರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಟಿವಿನಲ್ಲೂ ಸಹ ಪ್ರಸಾರ ಆಯಿತು. ನಮ್ಮೆಲ್ಲ ಯುವಕ ಮಿತ್ರರು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಪ್ರಸಾರ ಆಯಿತು. ನನ್ನನ್ನು ಸಹ ಪ್ರಸ್ತಾಪ ಮಾಡಿದ್ರು, ನನ್ನ ಜೊತೆ ಸಹ ಪ್ರಸ್ತಾಪ ಮಾಡಿದ್ರು. ನಿಜ, ಕುಮಾರಣ್ಣವರು ಅದೊಂದು ನಿರೀಕ್ಷೆ ರೆಡಿ ಮಾಡ್ಕೊಂಡಿದ್ದಾರೆ. ಅವರ ಒಂದು ಆಸೆಗೆ, ಅವರ ಒಂದು ಮನಸ್ಥಿತಿಗೆ, ಅವರ ಅಭಿವೃದ್ಧಿಯ ಚಿಂತನೆಗೆ ರಾಜ್ಯ ಸರ್ಕಾರ ಪೂರಕವಾಗಿ ಸ್ಪಂದಿಸಲ್ಲ. ಇವತ್ತು ಕೋಟಹಳ್ಳಿ ಹತ್ರ 100-120 ಎಕರೆ ಗೋಮಾಳ ಜಮೀನಿದೆ. ಜೊತೆಗೆ ನಮ್ಮ ಮೋಹನಣ್ಣ ಹೇಳ್ತಾ ಇದ್ರು, ನಮ್ಮ ಸೀಳ್ನೆರೆ ಪಕ್ಕದಲ್ಲೂ ಸಹ ಒಂದು ಫಾರಮ್ ಇದೆ, ಅದು ಮೂಲ ಗೋಮಾಳನೇ ಓಡ್ತಾ ಇದೆ, ಅದೇ ಚಿಕ್ಕ 100 ಎಕರೆ ಆಗುತ್ತೆ. ಅಲ್ಲೂ ಎರಡೂ ಒಂದು ಅವಕಾಶವನ್ನು ಕೊಟ್ಟರೆ ನಮ್ಮ ಮಾಧ್ಯಮ ಮಿತ್ರರು ಇಲ್ಲೇ ಇದ್ದಾರೆ. ಸರ್ಕಾರಕ್ಕೆ ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕೇಳೋದಿಷ್ಟೇ, ಒಂದು ಅವಕಾಶ ಮಾಡಿಕೊಡ್ಲಿ ಎರಡು ಕಡೆನೂ. ಕುಮಾರಣ್ಣವ್ರಿಗೆ ಅದು ಪ್ರಸ್ತಾಪ ಮಾಡಲಾಗಿ ಆಯಿತು, ನಾನು ಸಂಪೂರ್ಣವಾಗಿ ಸಂಬಂಧಪಟ್ಟಂಥ ಇಂಡಸ್ಟ್ರಿಯಲ್ನ ಕರ್ಕೊಂಡು ಬಂದು ಸರ್ಕಾರದಿಂದ, ಕೇಂದ್ರ ಸರ್ಕಾರದ ಅನುಮತಿ ಕೊಡಿಸಿ ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡ್ತೀನಿ. ಆದರೆ ರಾಜ್ಯ ಸರ್ಕಾರ ಸ್ಪಂದಿಸುವಂಥ ಕೆಲಸ ಆಗಬೇಕಲ್ಲ ಅನ್ನೋ ಒಂದು ಪ್ರಶ್ನೆ ಮಾಡಿದ್ರು. ಒಂದು ವೇಳೆ ಅದು ಕೊಟ್ಟಂಥ ಸಂದರ್ಭದಲ್ಲಿ ಬಹುತೇಕ ನಮ್ಮ ತಾಲೂಕಿಗೂ ಸಹ 2-3 ಇಂಡಸ್ಟ್ರಿನ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಹಾಗಾಗಿ ಈ ಸರ್ಕಾರ ಅದಕ್ಕೆ ಸರ್ಕಾರ ಪೂರಕವಾಗಿ ಸ್ಪಂದಿಸಲ್ಲ. ಯಾಕೆ ತಮಗೆ ಗೊತ್ತಿದೆ, ಒಂದು ವೇಳೆ ಮಾಡಿಬಿಟ್ರೆ ಹೆಸರು ನಮಗೆ ಬರಲ್ಲ, ಕುಮಾರಣ್ಣವ್ರು ಬರುತ್ತೆ. ಮೊದಲೇ ಹೇಳಿ ಕೇಳಿ ಜನ ಕುಮಾರಣ್ಣ 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 ಅಂತಾರೆ. ಅವರು 4-5 ಸರ್ವೆ ಮಾಡಿಸಿದ್ದೀವಿ, ಸೀಟ್ ಕಮ್ಮಿ ಆದ್ರೂ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಸರ್ವೆನಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮನಸ್ಥಿತಿ ಎಲ್ರಿಗೂ ಇದೆ. ಹಾಗಾಗಿ ಈ ಕೆಲಸಗಳನ್ನ ಮಾಡಿಬಿಟ್ರೆ ಎಲ್ಲಿ ಸಂಪೂರ್ಣ ನಮ್ಮನ್ನು ಮರ್ತ್ಬಿಡ್ತಾರೋ ಒಂದು ಒಂದು ಮನಸ್ಥಿತಿಯಲ್ಲಿ ಸರ್ಕಾರ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳನ್ನ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ನಮ್ಮ ಭಾಗದಲ್ಲಿ ಒಂದು ಸಣ್ಣ ಪುಟ್ಟ ಸೆಕ್ಯೂರಿಟಿ ಕೆಲಸಕ್ಕೂ ಸಹ ನಮ್ಮ ಹತ್ರ ಬಂದು ಕೇಳ್ತಾರೆ, ಅವಕಾಶ ಮಾಡ್ಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಸರ್ಕಾರದಲ್ಲಿರುವಂಥ ಇವತ್ತು ನಾನು ಹೇಳಿದಾಗೆ ಚಿನ್ನೇನಹಳ್ಳಿ ಕೋಟಹಳ್ಳಿ ಪಕ್ಕದಲ್ಲಿ ಆ ಜಮೀನ ಯಾರೂ ಸಹ ಗೊತ್ತಿಲ್ಲ, ರೈತರು ಪೊಸಿಷನ್ಗೆ ಹೋಗಿಲ್ಲ, ಅದು ಹಂಗೇನೆ ಇದೆ. ಒಂದು 100-180 ಎಕರೆ
ಎರಡು ಸ್ಥಳದಲ್ಲೂ ಸಹ ಅದು ಹಂಗೇನೇ ಇದೆ. ಅದು ಕೊಡಿಸುವಂಥ ಕೆಲಸ ಒಂದು ಆದರೆ ಅಲ್ಲಿಗೆ ಅದಕ್ಕೆ ಅದು ಸೂಕ್ತವಾದ ಇಂಡಸ್ಟ್ರಿ ತಂದು ಈ ಭಾಗದ ನಿರುದ್ಯೋಗರ ಒಂದು ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ತಾನು ನಿಖಿಲಣ್ಣವ್ರು ಇಲ್ಲೇ ಇದ್ದಾರೆ ಅಂದಣ್ಣ ಮಾತಾಡ್ರಿ, ಆಮೇಲೆ ಆಯ್ತು ಮಾತಾಡ್ರಿ ಅಣ್ಣ. ವಿಚಾರ ಇಷ್ಟೇ, ಬಹುತೇಕ ನಮ್ಮ ತಾಲೂಕಿನ ಎಲ್ಲ ಯುವಕ ಮಿತ್ರರು ಜೊತೆಗೆ ಎಲ್ಲ ಮತದಾರರು ಸಹ ತಮ್ಮ ಪಕ್ಷದ ಪರವಾಗಿ ವಿಶೇಷವಾಗಿ ದೇವೇಗೌಡ ಅಪ್ಪಾಜಿ ಅವರು ಕೊಟ್ಟಂತ ನೀರಾವರಿ ಕಾರ್ಯಕ್ರಮ, ಅಭಿವೃದ್ಧಿ ಕಾರ್ಯಕ್ರಮ, ಕುಮಾರ್ ನಾವು ಸಿಎಂ ಆದ ಸಂದರ್ಭದಲ್ಲಿ ರೇವಣ್ಣ ಸಾಹೇಬರು ಕೊಟ್ಟಂತ ಎಲೆಕ್ಟ್ರಿಸಿಟಿ ಕಾರ್ಯಕ್ರಮ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಮಿನಿ ವಿಧಾನಸೌಧದಲ್ಲಿ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಬೇರೆ ಪಕ್ಷದವರಿಗೆ ಅದನ್ನ ಇಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ವೇದಿಕೆಯಲ್ಲಿ ಮಾತಿಲ್ಲ, ಅಂತ ಒಂದು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಆದರೆ ನಾನೀಗ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಶಾಸಕನ ಕೆಲಸ ಮಾಡ್ತಾ ಇದ್ದೀನಿ. ಪಾಪ ನಾನು ಚುನಾವಣಾ ಪೂರ್ವದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೀನಿ, ಆದರೆ ಆ ಭರವಸೆಗಳಿಗೆ ಸ್ಪಂದಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು ಸಹ ಆಗ್ತಾ ಇಲ್ಲ. ಸರ್ಕಾರದ ಕಡೆಯಿಂದ ಸಹಕಾರ ಸಿಗ್ತಾ ಇಲ್ಲ. 2022ರಲ್ಲಿ ಆದಂಥ ಮಳೆ ಫ್ಲಡ್ಗೆ 8 ಕೆರೆಗಳು, ಸರಣಿ ಕೆರೆಗಳು ಹೊಡೆದೋದು, ಜೊತೆಗೆ 48 ಕಟ್ಟೆಗಳು ಹೊಡೆದೋದು, ಒಂದು ಸಾರಂಗಿ ಬ್ರಿಡ್ಜು ಹೊಡೆದಾಗಿ ಇಲ್ಲೇ ಮೋಹನ ಇದೆ, ಅಲ್ಲಿ ಬೈಕ್ ಸವಾರ ಬಿದ್ದು ಕೊಚ್ಕೊಂಡೋದಂಥ ಪ್ರಸಂಗ. ನಾಗರಗಟ್ಟದಿಂದ ಕೆಳಗಡೆ ಒಂದು ಬ್ರಿಡ್ಜ್ ಬರುತ್ತೆ, ಅದು ಸಹ ಹೊಡೆದೋಗಿದೆ, ಅಲ್ಲೂ ಬೈಕ್ ಸವಾರ ಬಿದ್ದು ಅವನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇದೇ ವೇದಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಹಕಾರ ಸಚಿವರು ಬಂದರು. ನಮ್ಮ ಕೆಂಗೇಗೌಡ ಸಹಕಾರಿ ಭವನ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಅವರಲ್ಲೂ ಮನವಿ, ಅವ್ರಿಗೆ ಪಿಕ್ಚರ್ ಸಮೇತ ತೋರಿಸ್ದೆ, ವಿಡಿಯೋ ಫೋಟೋ ಸಮೇತ ತೋರಿಸಿ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ, ನನಗೆ ವಿಶೇಷ ಕಾರ್ಯಕ್ರಮ ಕೊಡೋದು ಬೇಡ, ನನಗೆ ಕೊಡೋಗಿರೋಂಥ ಕೆರೆ ಕಟ್ಟೆಗಳನ್ನ ದುರಸ್ತಿ ಮಾಡಿಸ್ಕೊಳ್ಳಿ. ಇವತ್ತು ಒಂದು ಕೆರೆ ಕಟ್ಟೆ ಕಟ್ಟಬೇಕು ಅಂದರೆ 100 ಎಕರೆ ಜಮೀನು ಅಕ್ವೈರ್ ಮಾಡಬೇಕು, 100 ಕೋಟಿಗಳು ಬೇಕು. ಹಾಗಾಗಿ ಇವತ್ತು ಒಡೆದಂಥ ಕೆರೆ ಕಟ್ಟೆ, ನಮ್ಮ ಪೂರ್ವಿಕರು ಕಟ್ಟಂಥ ಕೆರೆ ಕಟ್ಟೆಗಳನ್ನ ದುರಸ್ತಿ ಮಾಡಿಕೊಡಿ ಅಂತ ಆ ಪಿಕ್ಚರ್ ನೋಡ್ಬಿಟ್ಟು ಇಲ್ಲ ಆದಷ್ಟು ಬೇಗನೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಹೌಸಲ್ಲೂ ಸಹ ಚರ್ಚೆ ಮಾಡಿದೆ, ಅದಕ್ಕೆ ಪೂರಕವಾಗಿ ಸ್ಪಂದನೆ ಬರಲೇ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಯರ ಇದು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಜನಸ್ಪಂದನಾ ಸಭೆಯಲ್ಲೂ ಸಹ ಕೇಳಿದ್ದೀವಿ. ಅವ್ರು ಆಯಿತು ಅದನ್ನು ಆದಷ್ಟು ಬೇಗ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಯಾವ ರೀತಿ ಪರಿಗಣಿಸ್ತಾರೆ ಅಂತ. ಇವತ್ತು ಇಂಥ ಕೆಟ್ಟದ ಪರಿಸ್ಥಿತಿಯಲ್ಲಿ ಶಾಸಕನಾಗಿದ್ದೀನಿ. ಬಹುತೇಕ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ನಮ್ಮ ಸಮಸ್ಯೆನ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೂ ಸಹ ಅವರು ಪಾಪ ಅರ್ಥ ಮಾಡ್ಕೊಂಡು ಅಂದ್ಬಿಟ್ಟು ನಾನು ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ ಅಂತಂದ್ರೆ ನಾಳೆ ಅವ್ರಿಗೂ ಎಲ್ಲ ಒಂದು ಕಡೆ ಬರೀ ಸರ್ಕಾರ ಇದೊಂದು ಇದು ನೆಪ ಹೇಳ್ಕೊಂಡು ಹೋದ್ರು ಅನ್ನೋ ಒಂದು ಮನಸ್ಥಿತಿಗೆ ಹೋಗೋದು ಬೇಡ. ದಯವಿಟ್ಟು ಕುಮಾರಣ್ಣವ್ರ ಮುಖಾಂತರ ನಮ್ಮ ತಾಲೂಕಿನ ರಸ್ತೆಗಳಿಗೆ, ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಸಹಕಾರ ಕೊಡಿಸುವಂಥ ಕೆಲಸವನ್ನು ತಾವು ಹೇಳಿ ನಾನು ಅವ್ರನ್ನ ಮನವಿ ಮಾಡ್ಕೋತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಜೊತೆಗೆ ನಮ್ಮ ಎಲ್ಲ ಪಕ್ಷದ ಮುಖಂಡರು, ಯುವಕ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ನಿನ್ನೆ ನಾಗಮಂಗಲಕ್ಕೆ ಹೋಗಿದ್ದೋ. ನಾಗಮಂಗಲದಲ್ಲಿ ಸುರೇಶ್ ಗೌಡರು ನಮ್ಮೇಲೆ ಕುಸ್ತಿ ಮಾಡ್ತೀವಿ ಅಂತಾರೆ. ಕುಸ್ತಿ ಅಂದ್ರೆ ಯಾವ ಥರ ಅಂದರೆ ಇದು ಮಲ್ಲ ಯುದ್ಧ ಅಲ್ಲ. ನಿಮ್ಮ ತಾಲೂಕಿಗಿಂತ ನಮ್ಮ ತಾಲೂಕಿಗಿಂತ ಅತ್ಯಂತ ಹೆಚ್ಚು ಸದಸ್ಯತ್ವ ನೋಂದಣಿ ಆಗಿರೋದು ನಾಗಮಂಗಲ ತಾಲೂಕಿನಲ್ಲಿ, ಇಡೀ ರಾಜ್ಯದಲ್ಲಿ. ಹಾಗಾಗಿ ಏನಾರ ಮಾಡಿ ನೀವೆಲ್ಲ ಸಹಕಾರ ಕೊಟ್ಟದಾದ್ರೆ ಸುರೇಶ್ ಗೌಡ್ರಕ್ಕಿಂತ ಹಿಂದಕ್ಕೆ ಅವ್ರನ್ನ ಈ ಒಂದು ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ಅತ್ಯಂತ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿಸೋದ್ರ ಮುಖಾಂತರ ಸುರೇಶ್ ಗೌಡ್ರನ್ನ ಕುಸ್ತಿಲ್ ಸೋಲ್ಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅದಕ್ಕೆ ನಾವೊಂದು ಯುವಕ ಮಿತ್ರರು ನನಗೊಂದು ಸಜೆಷನ್ ಕೊಟ್ಟರು, ಅಣ್ಣ ನಮ್ದೊಂದು ಯೂಸ್ ಟೀಮು ಹೋಬಳಿಗೆ ಒಂದು ದತ್ತಕ್ಷಣ ರೆಡಿ ಮಾಡ್ಕೋತೀವಿ, 6 ಟೀಮ್ ಮಾಡಿ ನಾವೇ ಮನೆಗೆ ಹೋಗ್ತೀವಿ, ಪಂಚಾಯತಿಗಳಿಗೆ ಹೋಗ್ತೀವಿ, ನಾವೇ ನೇರವಾಗಿ ಒಂದು 15-20 ಮೊಬೈಲ್ ತೊಗೊಂಡೋಗಿ ಅವ್ರ ಮೊಬೈಲ್ನೇ ಒಂದು 10-15 ಜನ ಹೋಗ್ಬಿಟ್ಟು ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಒಂದು ಯೂಸ್ ಟೀಮ್ ಒಂದು ಭರವಸೆ ಕೊಟ್ಟಿದ್ದಾರೆ. ಅವರೇ ನಮಗೆ ನಿನ್ನೆ ಒಂದು ಸಲಹೆಯನ್ನು ಸಹ ಕೊಟ್ಟಿದ್ದಾರೆ. ಆದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಅತ್ಯಂತ ಹೆಚ್ಚು ಸದಸ್ಯತ್ವವನ್ನು ನೋಂದಣಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತು ಹೇಳ್ತಾ, ಜೊತೆಗೆ ಇವತ್ತು ದೇವೇಗೌಡ ಅಪ್ಪಾಜಿ ಅವರಿಗೆ ತಮಗೆಲ್ಲ ಗೊತ್ತಿದೆ ಇದೆ, ಕುಸ್ತಿ ಅಂತಿದ್ದಂಗೆ ಬಂದೇ ಬಿಟ್ರು ರೆಡಿಯಾಗಿ ಕುಸ್ತಿಗೆ. ಕುಸ್ತಿ
ಕುಸ್ತಿ ಅಂದಿದ್ದಂಗೆ ಬಂದೇ ಬಿಟ್ರು ಅಂದೆ. ಸುರೇಶ್ ಅಣ್ಣ ಕುಸ್ತಿ ಅಂದಿದ್ದಂಗೆ ಬಂದೇ ಬಿಟ್ರು ಅಂದೆ. ಹಾಗಾಗಿ ಅವ್ರಿಗಿಂತ ಹೆಚ್ಚಿನ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದೇವೇಗೌಡಪ್ಪಾಜಿ ಅವರಿಗೆ ತಮಗೆ ಗೊತ್ತೇ ಇದೆ, ಇವತ್ತು ರಾಷ್ಟ್ರದಲ್ಲಿ ಇವತ್ತು ಬಾಂಗ್ಲಾದೇಶದಲ್ಲೂ ಸಹ ದೇವೇಗೌಡಪ್ಪಾಜಿ ಅವರ ಫೋಟೋ ಮಾಡಿಕೊಂಡು ಪೂಜೆ ಮಾಡುವಂತ ಇದೆ. ಯಾತಕ್ಕೆ ಅಂತಂದ್ರೆ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಹಂಗಿದೆ. ಇವತ್ತು ಬದುಕಿರುವಂತ ವ್ಯಕ್ತಿಗೆ ಮೂರ್ತಿಯನ್ನ ಮಾಡಿ ಪ್ರತಿದಿನ ಪೂಜೆ ಮಾಡುವಂತ ವ್ಯಕ್ತಿ ಯಾರು ಒಬ್ಬರಿದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಅದು ದೇವೇಗೌಡಪ್ಪಾಜಿ ಅವರು. ಆ ಒಂದು ಕಾರ್ಯಕ್ರಮ ಸರ್ಕಾರಕ್ಕೆ ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ನೀರು ಬಿಡುವಂಥ ವಿಚಾರದಲ್ಲಿ ಸಮಸ್ಯೆ ಬಂದ ಸಂದರ್ಭದಲ್ಲಿ ಏನೇ ವಿರೋಧಿಗಳಾಗಿದ್ರು ಸಹ ಅಂತಿಮವಾಗಿ ದೇವೇಗೌಡಪ್ಪಾಜಿ ಅವರಿಂದ ಒಂದು ಸಲಹೆ ಸಹಕಾರದಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಅಷ್ಟೋ ಇಷ್ಟೋ ನೀರು ಒಂದು 15ರಿಂದ 18 TMC ನೀರು ಹೆಚ್ಚು ಒಂದು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗಿದೆ. ಅವರ ಮಾರ್ಗದರ್ಶನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ಇದೆ. ವಿಶೇಷ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನೀರಾವರಿ ವಿಚಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ಇಂಥ ಯಾತಕ್ಕೆ ಮಾತಾಡಿದ ನಿಖಿಲಣ್ಣವರೇ ಆಗಲಿ, ದೇವೇಗೌಡಪ್ಪಾಜಿ ಅವರೇ ಆಗಲಿ, ಕುಮಾರಣ್ಣವರೇ ಆಗಲಿ, ರೇವಣ್ಣ ಸಾಹೇಬ್ರೇ ಆಗಲಿ, ಇಂಥ ಒಂದು ನಾಯಕತ್ವದಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೇನೆ ನಮ್ಮ ಆಯ್ತು ಆಯ್ತು